ಹಲೋ ಹಲೋ ಪ್ರಿಯಾಂಕಾ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನಿಮ್ಮ ನೋಡೋದ್ಮೇಲೆ ಇನ್ನೂ ಚೆನ್ನಾಗಾಗ್ಬಿಟ್ಟೆ ನಾನು. ಇಷ್ಟು ಕಂಜೂಸ ನಮ್ಮ ಚಿಕ್ಕನಾಯಕನಹಳ್ಳಿ ಅವರವರೇ ರೀ, ಒಂದು ಚಪ್ಪಾಳೆ ಹೊಡಿರಿ. ವೇದಿಕೆ ಮೇಲೆ ಎಂತ ಸುಂದರವಾದಂತಹ ಚಿಟ್ಟೆ ಬಂದು ಡಾನ್ಸ್ ಮಾಡಿದೆ. ನೀವು ಹೇಳ್ತೀರಾ ಕನ್ನಡದಲ್ಲಿ ನಮ್ಮ ನಾಯಕಿಯರೆಲ್ಲ ನೋಡಿ, ಕನ್ನಡದ ನಾಯಕಿ, ಕನ್ನಡದ ಹುಡುಗಿ ಬಡಿಗೆ ಡಾನ್ಸ್ ಮಾಡಿದಾಗ ಕನ್ನಡಿಗರಾಗಿ ನೀವೇನ್ ಮಾಡ್ಬೇಕು? ಪ್ರೀತಿಯಿಂದ ಒಂದು ಚಪ್ಪಾಳೆ ಹೊಡಿಬೇಕು ಅವರಿಗೆ. ಅದು ಎನರ್ಜಿ ಅಂದ್ರೆ. ಚಿಕ್ಕನಾಯಕನಹಳ್ಳಿ ಜನತೆ ಹೇಗಿದ್ದೀರಾ? ಸೊ ತುಂಬ ಖುಷಿ ಆಗ್ತಾ ಇದೆ. ಆಫ್ಟರ್ 7 ಮಲೆ ಇದೇ ಲೈವ್ ಪ್ರೋಗ್ರಾಮಲ್ಲಿ ಫಸ್ಟ್ ಟೈಮ್ ಕಾಣಿಸ್ಕೊಳ್ತಾ ಇರೋದು. ಅದು ಇಷ್ಟು ದೊಡ್ಡ ಇವೆಂಟಿಗೆ ನಾನು ಬಂದೇ ಇಲ್ಲ. ಸೊ ದಿಸ್ ಇಸ್ ಮೈ ಫಸ್ಟ್ ಟೈಮ್. ವೆರಿ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರೂ ನೋಡಿ ತುಂಬ ಖುಷಿ ಆಗ್ತಾ ಇದೆ. ನೇರವಾಗಿ ಭೇಟಿಯಾಗಿ ತುಂಬ ಖುಷಿ ಆಗ್ತಾ ಇದೆ. ಮೊದಲನೇದಾಗಿ ನಿಮ್ಗೆ ಅಭಿನಂದನೆಗಳು. Thank you. ಮಹಾನಟಿ ಆದ ನಂತರ ಪ್ರಿಯಾಂಕಾ ನೀವು ಒಂದು ಸಿನಿಮಾ ಮಾಡ್ತೀರಾ, 7 ಮಲೆ, ಅದರಲ್ಲಿ ಒಳ್ಳೆ ಹೆಸರನ್ನ ತಗೋತೀರಾ. ಅದಾದ ನಂತರ ಇದು 2ನೇ ಚಿತ್ರ. ಇವತ್ತು ಈ ಚಿತ್ರದ ಟೈಟಲ್ ಲಾಂಚ್ ಆಗುತ್ತೆ, ಹೀರೋ ಇಂಟ್ರೊಡಕ್ಷನ್ ಆಗುತ್ತೆ. ಅಂಡ್ ಯಾರು ಬರ್ತಾ ಇದ್ದಾರೆ? ನಮ್ಮೆಲ್ಲರ ಕನ್ನಡಿಗರ ಬಿಗ್ ಬಾಸ್ ಸುದೀಪ್ ಸರ್ ಬರ್ತಾ ಇದ್ದಾರೆ. ಸೊ 2 ಪ್ರಶ್ನೆ. ಒಂದು, ಸುದೀಪ್ ಸರ್ನ ನೋಡೋದಕ್ಕೆ ನೀವೆಷ್ಟು ಎಕ್ಸೈಟೆಡ್ ಆಗಿ ಕಾಯ್ತಾ ಇದ್ದೀರಾ? ಅದೇ ಹೇಳಿ. ಐ ಆಮ್ ವೆರಿ ಎಕ್ಸೈಟೆಡ್. ಯಾಕಂದ್ರೆ ಚಿಕ್ಕದ್ರಿಂದ ನನಗೆ ಅದೊಂದು ಆಸೆ, ಸುದೀಪ್ ಸರ್ನ ನೇರವಾಗಿ ನೋಡಬೇಕು ಅಂತ. ಆ್ಯಂಡ್ ಎಲ್ಲಾದರೂ ಸರ್ ಬರ್ತಾರೆ ಅಂತ ಅಂದರೆ ದೂರದಿಂದ ನೋಡ್ತಾ ಇದ್ವಿ. ಬಟ್ ಅಷ್ಟು ನಾವು ಬರೋ ಅಷ್ಟರಲ್ಲಿ ಸರ್ ಹೊರಟ್ಬಿಡ್ತಿದ್ರು, ಮಿಸ್ ಆಗೋಗ್ತಿತ್ತು. ಆ್ಯಂಡ್ ಇವತ್ತು ನಮ್ಮ ಟೀಸರ್ ಲಾಂಚಿಗೆ ಸರ್ ಬರ್ತಾ ಇರೋದು, ಅವ್ರನ್ನ ನೇರವಾಗಿ ಭೇಟಿ ಆಗ್ತಾ ಇದ್ದೀನಿ ಅಂತ ತುಂಬ ಕಾಯ್ತಾ ಇದ್ದೀನಿ. ಸೊ ಹಾಗಾದ್ರೆ ಸುದೀಪ್ ಸರ್ನ ಮೀಟ್ ಮಾಡೋದಕ್ಕೆ ಈ ತಿತ್ಲಿ ಇವತ್ತು ವೆಯ್ಟ್ ಮಾಡ್ತಾ ಇದೆ. ಐ ಆಮ್ ವೆರಿ ಎಕ್ಸೈಟೆಡ್. ಇದ್ರ ಜೊತೆಗೆ ಈ ಹೊಸ ಚಿತ್ರದಲ್ಲಿ ಪಾತ್ರ ಮಾಡ್ತಾ ಇರೋದು ಅಥವಾ ಈ ಚಿತ್ರದಲ್ಲಿ ಭಾಗಿಯಾಗಿರೋದ್ರ ಬಗ್ಗೆ ನಿಮಗೆ ಎಷ್ಟು ಹೆಮ್ಮೆ ಇದೆ? ತುಂಬ ಖುಷಿ ಆಗುತ್ತೆ ಮ್ಯಾಮ್. ಆಫ್ಟರ್ ಮಹಾನಟಿ, 7 ಮಲೆ ಅಂತ ಚಿತ್ರ ಆದಮೇಲೆ ಇಷ್ಟು ಒಂದೊಳ್ಳೆ ಬ್ಯಾನರಲ್ಲಿ, ಪ್ರೊಡಕ್ಷನಲ್ಲಿ ನಾನು ಮತ್ತೆ ಕಾಣಿಸ್ಕೊಳ್ತಾ ಇರೋದು. ಸೊ ಮೊದಲನೇದಾಗಿ ಜನತೆಗೆ ಥ್ಯಾಂಕ್ಸ್ ಹೇಳಬೇಕು. ಇವತ್ತಿಲ್ಲಿ ನಿಂತಿದ್ದೀನಿ ಅಂದರೆ ನಿಮ್ಮೆಲ್ಲರಿಂದನೇ ಇದು ಸಾಧ್ಯ ಅಂತ ಹೇಳ್ಬೋದು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ರಿಗೂ. ಇಷ್ಟು ದಿನ ಎಲ್ಲದರಲ್ಲೂ ನಾನು ಏನೇ ಮಾಡಿದ್ರೂ ಕೂಡ ಆ ಪ್ರೀತಿನ ತೋರಿಸಿ ನಿಮ್ಮ ಮನೆ ಮಗಳಾಗಿ ನನ್ನ ನೋಡಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಈ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ಪ್ರತಿಯೊಬ್ಬರು ಹೊಸಬ್ರು. ಆ್ಯಂಡ್ ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡಿದ್ರು ಅಂದರೆ, ಆ್ಯಂಡ್ ಸಾರಿ ಏನಾಯ್ತು? ನನ್ನ ನೋಡ್ಲೇಬಾರ್ದಂತೆ, ಕ್ಯಾಮ್ರಾನ ಮಾತ್ರ ನೋಡ್ಬೇಕು. ಸಾರಿ, ನಮ್ಮ ಮಾಧ್ಯಮ ಮಿತ್ರರು ಇಲ್ಲಿ ಆಗಮಿಸಿದ್ದಾರೆ. ನೀವು ಕಾಣಿಸ್ಲೇ ಇಲ್ಲ ನಮ್ಗೆ. ಹಾಯ್. ಓಕೆ ಪ್ರಿಯಾಂಕಾ, ಎಲ್ಲ ಇನ್ಸ್ಟಾಗ್ರಾಮ್, ಯೂಟ್ಯೂಬಲ್ಲಿ ಕರೆಕ್ಟಾಗಿ ಬರ್ಬೇಕಂದ್ರೆ ಅವ್ರನ್ನೇ ನೋಡ್ಬೇಕು ನೀವು. ಗೌರಿ ಪ್ರೊಡಕ್ಷನಲ್ಲಿ ಸೊ ನನ್ನ 2ನೇ ಸಿನಿಮಾ ಬರ್ತಾ ಇದೆ. ಸೊ ಇನ್ನೇನು ಕೆಲವೇ ಕ್ಷಣದಲ್ಲಿ ಟೈಟಲ್ ಕೂಡ ಹೇಳ್ತಾರೆ ಏನು ಅಂತ. ಸೊ ನೀವೆಲ್ಲ ವೆಯ್ಟ್ ಮಾಡ್ತಾ ಇದ್ದೀರಾ ಗೊತ್ತು. ಇನ್ನೊಂದು ಸ್ವಲ್ಪ ಹೊತ್ತು ಸುದೀಪ್ ಸರ್ ಬಂದ ತಕ್ಷಣ ಟೈಟಲ್ ಟೀಸರ್ ರಿಲೀಸ್ ಆಗುತ್ತೆ. ಆ್ಯಂಡ್ ತುಂಬ ಇದು ಸೌಂಡು ಸುದೀಪ್ ಸರ್ಗೋಸ್ಕರ. ಸುದೀಪ್ ಸರ್ ಎಸ್ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ, ಇಲ್ಲೇ ಬರ್ತಾ ಇದ್ದಾರೆ. ಸೊ ತುಂಬ ನಾವು ಕೂಡ ವೆಯ್ಟ್ ಮಾಡ್ತಾ ಇದ್ದೀವಿ ಸರ್ ಬರೋದಕ್ಕೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಹೀಗೆ ಇಷ್ಟು ದಿನ ಹೇಗೆ ಸಪೋರ್ಟ್ ಮಾಡಿದ್ರು, ಈ ಸಿನಿಮಾಗೂ ಕೂಡ ನಿಮ್ಮೆಲ್ಲರೂ ಸಪೋರ್ಟ್ ನನಗೆ ಬೇಕಾಗಿದೆ. ನನ್ನನ್ನು ಹೇಗೆ ಈ ಮನೆ ಮಗಳಾಗಿ ಸ್ವೀಕರಿಸಿದಿರೋ, ಸೊ ಇವತ್ತು ಹೀರೋ ಕೂಡ ಲಾಂಚ್ ಆಗ್ತಾ ಇದ್ದಾರೆ. ಸೊ ಅವರೂ ನೀವು ಮನೆ ಮಗನಾಗಿ ಸ್ವೀಕರಿಸಿ. ತುಂಬ ಕನಸು ಕಟ್ಕೊಂಡು ಬಂದಿದ್ದಾರೆ. ಸೊ ಎಲ್ಲ ಒಳ್ಳೇದಾಗಬೇಕು ಅಂತ ಅಂದ್ಕೊಂಡಿದ್ದೀವಿ ಮ್ಯಾಮ್. ಥ್ಯಾಂಕ್ ಯು. ಹೌ ಸ್ವೀಟ್ ಪ್ರಿಯಾಂಕಾ. ಅಂದರೆ ನಾವು ಬರೀ ನಮಗೋಸ್ಕರ ಒಳ್ಳೇದು ಬಯಸೋದಲ್ಲ, ಬರ್ತಾ ಇರುವಂಥ ಹೊಸ ನಾಯಕ ನಟನಿಗೂ ಒಳ್ಳೇದಾಗಲಿ ಅಂತ ಒಳ್ಳೇದನ್ನೇ ಬಯಸುವಂತಹ ನಾಯಕಿ. ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಪ್ರಿಯಾಂಕಾ. ಥ್ಯಾಂಕ್ ಯು. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ನಾವು ಹೀರೋನ ಇಂಟ್ರೊಡ್ಯೂಸ್ ಮಾಡ್ತೀವಿ. ಸುದೀಪ್ ಸರ್ ವೇದಿಕೆ ಮೇಲೆ ಬರ್ತಾರೆ, ಮತ್ತೆ ಮಾತಾಡೋಣ. ಓಕೆ ಥ್ಯಾಂಕ್ ಯು ಪ್ರಿಯಾಂಕಾ. ಬರಲಿ ಚಪ್ಪಾಳೆ ನಮ್ಮ ಪ್ರಿಯಾಂಕಾಗೆ ಪ್ಲೀಸ್. ಥ್ಯಾಂಕ್ ಯು. ಓಕೆ. ಹಾಗೇನೆ ಇವತ್ತು ಬಂದಿರುವಂಥ ನಮ್ಮ ಆಡಿಯನ್ಸ್ ಜೊತೆಗೆ ವಿಷಯ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.